12ರಲ್ಲಿ 9 ಎಕರೆ, 213 9 ಎಕರೆ, 73ರಲ್ಲಿ 4 ಎಕರೆ 20 ಗುಂಟೆ, ಸರ್ವೆ ನಂಬರ್ 51ರಲ್ಲಿ 2 ಎಕರೆ 20 ಗುಂಟೆ, ಸರ್ವೆ ನಂಬರ್ 53, 57 ಆಮೇಲೆ 15 ನಗರಸಭೆಗೆ ಬರ್ತಾ ಇದೆಯಲ್ಲ, ನಗರಸಭೆ ವ್ಯಾಪ್ತಿಗೆ ಬರ್ತದೆ. ಹಂಗಾರೆ ನೀವು ಸ್ವಲ್ಪ ಡಿ ಸಿ ಅವ್ರು ಕೊಡೋದು ಮಾತ್ರ. ಡಿ ಸಿಗೆ ಕೊಟ್ಟಾಗಿದೆ, ನಗರಸಭೆ ವ್ಯಾಪ್ತಿಗೆ ಬರಲ್ಲ ಈಗ. ಗ್ರಾಮ ಪಂಚಾಯತಿನೇ ನಗರಸಭೆಗೆ ಇನ್ನೂ ಸೇರಿಲ್ಲ. ಅಲ್ಲ, ಈಗ ಮೊನ್ನೆ ಏನು ನೋಟಿಫಿಕೇಶನ್ ಆಯ್ತಲ್ಲ, ಅದರಲ್ಲಿ ಬರ್ತದೆ. ಅದ್ರಲ್ಲಿ ಬಂದಿಲ್ಲ, ಅದ್ರಲ್ಲಿ ಬಂದಿಲ್ಲ. ಪಂಚಾಯತಿ ಇವಾಗ ಪಂಚಾಯತಿ ಗ್ರಾಮ ಪಂಚಾಯತಿ. ಸೊ ಹಂಗಾಗಿ ಈ ಜಮೀನು ಇದು 100 ಎಕರೆ ಮೇಲೆ ಖಾಲಿ ಇದೆ. ಆ ಜಮೀನಲ್ಲಿ ನಮಗೆ ಸುಮಾರು ಒಂದು 600 ಜನ ಒಂದು 600 ಜನ 700 ಜನ ಫಲಾನುಭವಿದ್ದಾರೆ. ಎಲ್ಲ ಜೊತೆ ಬಂದಿದ್ದಾರೆ. ಅವ್ರು ನಿವೇಶನ ಕೊಡಿ ಅನ್ನೋದು ನಮ್ಮದು ಇಂಟೆನ್ಷನ್. ಅದಕ್ಕೆ ಹೋರಾಟ ನಡೀತಾನೆ ಇದೆ. ನಾವು ಇಲ್ಲಿಂದ ಬೆಂಗಳೂರು ಆಯಿತು, ಡಿ ಸಿ ಆಫೀಸ್ಗೆ ಹೋಗಾಯಿತು, ಸುಮಾರು ಸರಿ ಮಾಡಿದ್ವಿ. ನಾವೇನು 10 ಜಮೀನು ಕೇಳ್ತಾ ಇದ್ದೀವಿ, ಎಲ್ರಿಗೂ ಸೇರಿದ್ರೆ ಹೋಗಿದೆ. ನಿಮ್ಮ ಪ್ರಕಾರ ಒಂದು 15 ಎಕರೆ ಆಗ್ಬೋದು, ಒಂದು 15 ಎಕರೆ ಸಿಗ್ಬೋದು, ಆಗ್ಬೋದು. 23 ಸೈಟ್ ಗೌರ್ಮೆಂಟ್ ರೂಲ್ ಪ್ರಕಾರ ನಾವು 30-40 ಕೊಡಿ ಅಂತ 30 ಕೊಡಲ್ಲ, ನಾವು ಕೇಳಕ್ಕಾಗಲ್ಲ, ಕೇಳಲ್ಲ. 23 ಕೊಡಿ, ಕಾನೂನು ಪ್ರಕಾರ ಕೊಡಿ, ಬೇರೆಯವ್ರಿಗೂ ಕೊಡಲಿ. ನಮ್ದು 15 ಎಕರೆ ಆಗ್ಬೋದು. ಅದು ಇಷ್ಟು ಮಾಡಕ್ಕೆ ಎಷ್ಟು ದಿವಸ ಬೇಕು? ನಾವು ಕೊಡ್ತೀವಿ. ಈಗ ನೀವು ಇವಾಗ ಒಂದು ಮನವಿ ಕೊಟ್ರ, ಯಾವಾಗ ಈಗ ತಾಲೂಕ್ ಪಂಚಾಯತಿ ಇವಾಗ ಹೋರಾಟ ಮಾಡಿದ್ದೀವಿ. ಮನವಿ ಎಲ್ಲ ಹೋರಾಟಗಳೇ ಮಾಡ್ತಾ ಇದ್ದೀವಿ. ಒಂದು ತಿಂಗಳಿಗೆ 1-2 ಹೋರಾಟ ನಡೀತಾನೆ ಇದೆ. ಅವರು ಅಲ್ಲಿ ಪ್ರೋಗ್ರಾಮ್ ಬಂದಿದ್ದಾರೆ. ಅಕ್ರಮ್ ಪಾಷಾ ಅವರು ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 2000 ಜನ ಸೇರಿದ್ರು. ಅವರು ಓಪನ್ ಆಗಿ ಹೇಳಿದ್ದಾರೆ, ಸ್ವಲ್ಪ ಕೇಳ್ತಾರೆ. ಈಗ 5 ವರ್ಷ ಆಗಿದೆ ಸರ್, ಪ್ರಾರಂಭ ಆಗಿ 5 ವರ್ಷ ಏನು ಆಗ್ತಿದೆ. ಅಥವಾ ಇದು ಪಾಯಿಂಟ್ಸ್ ಓದ್ತಿ ಚೆನ್ನಾಗಿದೆ ನಿಮ್ಮದು. ಯಾಕಂದ್ರೆ ಸುಮಾರು ನೀವು ಹೇಳಿದ್ರೆ ಸರ್ ನಾವು ಇಲ್ಲಿಗೆಲ್ಲ ಯಾವ್ದು ಹೇಳಿದ ಸರ್, ಶೀತ ಯಾವುದೋ ಇಲ್ಲೇ 150 ಎಕರೆ ಇದೆ ಆ ಊರಲ್ಲೇ. ನಾವು 10 ಕೇಳ್ತಾ ಇಲ್ಲ, ಬೇಕಾಗುವುದಿಲ್ಲ. ನಮ್ದೊಂದು 1000 ಜನ ಒಂದು 650 ಕೊಟ್ಟಿದ್ದು ಪಟ್ಟಿ ಇದೆ. PDO ಕೊಟ್ಬಿಟ್ಟಿದ್ವಿ. ಅಂತ್ಯಜ ಯಾರಿಲ್ಲಿ? ನಾನೇ ರಾಜ್ಯಾಧ್ಯಕ್ಷ. ನಾನು ಬೆಂಗಳೂರು ವಿಭಾಗೀಯ ನಂಜುಂಡಪ್ಪ. ನಮ್ಮ ಶಂಕರ ತಾಲೂಕು ಜಿಲ್ಲಾ ಎಲ್ಲ ಪದಾಧಿಕಾರಿ ಬಂದಿದ್ದಾರೆ. ಎಲ್ಲ ನಮ್ಮ ತಾಲೂಕು ಪದಾಧಿಕಾರಿ ರಾಜು ಅಂತೇಳಿ, ಲೀಡರ್ಸ್ ಎಲ್ಲ ಬಂದಿದ್ದಾರೆ. ರುಜೀರ್ ಅಂತ ಬಂದಿದ್ದಾರೆ, ಸುಮಾರು ಜನ ಲೀಡರ್ಸ್ ಎಲ್ಲ ಇದ್ದಾರೆ. ಕೆಲ್ಸಕ್ಕೆ ಹೋಗೋ ಜನತೆ ಇನ್ನೂ ಬಂದಿಲ್ಲ ಸರ್, ಅತಿ ಹೆಚ್ಚಿದ್ದಾರೆ, ಬಂದಿಲ್ಲ. ನಮ್ಮ ನೇತೃತ್ವದಲ್ಲೇ ಬಡವರಿಗೆ ಏನು ಅನ್ಯಾಯ ಆಗಿದೆ ಅದನ್ನ ಮಾಡ್ಕೊಡಿ ಸರ್. ಇವತ್ತು ಏನಾಗಿದೆ ಅಂದ್ರೆ ಇದು ಸಿಟಿ ಲೆವೆಲ್ಗೆ ಹೋಗ್ತಾ ಇದೆ. ಬಡವರು ಇವರೆಲ್ಲ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾರೆ ಸರ್. ಅಲ್ಲಿ ದುಡ್ಕೊಂಡು ಬಂದ್ರೆ ಬರೀ ಬಾಡಿಗೆ ಕಟ್ಟೋದಾಗ್ತಾ ಇದೆ. ಅವ್ರು ಬರ್ತದೆ ಹೇಗೆ? ಇವತ್ತಿನ ಮಕ್ಕಳ ಪೀಳಿಗೆ ಮುಂದಕ್ಕೆ ಹೋಗೋದು ಹೇಗೆ ಸರ್? ಅಲ್ಲಿ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಬೇಕೇ ಬೇಕು, ನಿವೇಶನ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಎಲ್ಲಿ ತನಕ ಹೋರಾಟ? ಬೇಕೇ ಬೇಕು. ನಗರ ಸಂಯೋಜಕರು ಹೊಸಕೋಟೆ ರಾಜು, ದಲಿತ ಮುಖಂಡರು, ಈ ಥರ ಎಲ್ಲ ಲೀಡ್ ಹೆಸರು ಹಾಕಿದ್ದೀವಿ. ಹಾಕಿ ಅವ್ರಿಗೆ ಈಗ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅವರು ಈಗ ಹೇಳ್ತಾರೆ ನಿಮ್ಗೆ ಏನಂತ. ಸ್ವಲ್ಪ ಈಗ ಲೈವ್ ಮಾಡ್ಕೊಂಡ್ರೆ ಮಾತಾಡೋದು ಸರ್. ಓಕೆ ಸರ್, ಆಯ್ತಾ? ಓಕೆ ಆಯ್ತು. ನಮ್ಗೆ ಯಾಕೆ ಜಿಂದಾಬಾದ್ ಹೇಳಿ? ಇವರು DSO ಮತ್ತೆ ಸಾರ್ವಜನಿಕರೇ, ಈಗ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೇರೆ ಇನ್ನೊಂದು ಸಭೆ ಇರೋದ್ರಿಂದ ಇಲ್ಲಿ ಭಾಗವಹಿಸಿ ರಿಸೀವ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ತಾವು ಡಿಮ್ಯಾಂಡ್ ಕೊಟ್ಟರೆ ನಮಗೆ CEOರೇ ರಿಸೀವ್ ಮಾಡ್ಕೋಬೇಕು ಅಂತೇಳಿ ಅದೊಂದು ಮುಖ್ಯವಾದ ಸಭೆ ನಡೀತಾ ಇರೋದ್ರಿಂದ ಅವರೇ ನನ್ನ ಕಳಿಸ್ಕೊಟ್ರು. ಇನ್ಸ್ಪೆಕ್ಟರ್ ಇದ್ದರು, ಅವ್ರ ಜೊತೆಗೆ ನನ್ನ ಕಳಿಸ್ಕೊಂಡಿದ್ದಾರೆ. ರಿಸೀವ್ ಮಾಡಿಕೊಡಿ, ಅದೇನೋ ಅವರ ಸಮಸ್ಯೆಗಳನ್ನ ಬಗೆಹರಿಸೋಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಈಗಾಗಲೇ
ನಮ್ಮ ಅಧ್ಯಕ್ಷರು ಅಂತೇಳಿ ಅವರು ಓದಿದ್ದಾರೆ. ಅವರ ರಿಕ್ವೆಸ್ಟ್ ಏನು ಬಗ್ಗೆ ಏನು ಉಳಿಮಂಗಲ ಪಂಚಾಯಿತಿ ಮತ್ತು ಸೀತನಾಯಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಗೋಮಾಳ ಇದ್ದು ಆ ಸರ್ಕಾರಿ ಗೋಮಾಳವನ್ನು ಏನು ನಿಯಮಿತವಾಗಿ ಬಡವರಿಗೆ ನಿವೇಶನವನ್ನು ಕೊಡಬೇಕು ಆ ಜಾಗದಲ್ಲಿ. ನೋಡಿ, ತಮಗೆಲ್ಲ ಮಾಹಿತಿ ಗೊತ್ತಿರಲಿ, ಹೆಂಗೆ ಪ್ರೊಸೀಜರ್ ಆಗುತ್ತೆ ಅನ್ನೋದು ನಿಮಗೆ ಮಾಹಿತಿ ಗೊತ್ತಿರಲಿ. ಏನು ಈಗ ನಿಮ್ಮ ಮನವಿ ಮೇಲೆ ಏನು ಮಾಡಿದ್ರು, ತಹಶೀಲ್ದಾರು ಆ ಹುಲಿಮಂಗಲ ಪಂಚಾಯತಿಗೆ PDO ಬರೆದ್ರು, EO ಅವರು ನಿಮ್ಮ ಮನವಿಯನ್ನು ಹುಲಿಮಂಗಲ ಪಂಚಾಯತಿ PDO ಕಳಿಸ್ಕೊಟ್ರು. ಅದೇ ರೀತಿ PDO ಏನು ಮಾಡಿದ್ದಾರೆ, ಒಂದು ಸಭೆಯಲ್ಲಿ ಇಟ್ಟು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ. ಈ ಥರ ಮನವಿ ಕೊಟ್ಟಿದ್ದಾರೆ. ತಹಶೀಲ್ದಾರು ಮತ್ತು EO ಅವರು ದಲಿತ ಸಂಘರ್ಷ ಸಮಿತಿಯ ಮನವಿಯನ್ನು ಆಧರಿಸಿ ಚರ್ಚೆ ಮಾಡಬೇಕು ಅಂತ ಹೇಳಿದಾಗ ಅದು ಸಭೆ ನಿರ್ಣಯ ತೀರ್ಮಾನ ಮಾಡಿದೆ. ಆ ಗ್ರಾಮ ಪಂಚಾಯತಿ ಹುಲಿಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ತೀರ್ಮಾನ ಮಾಡಿ ಮುಂದಿನ ಗ್ರಾಮ ಸಭೆ ಏನು ನಡೆಯುತ್ತೆ ಆ ಸಭೆಯಲ್ಲಿ ಯಾರ್ಯಾರು ಅರ್ಹರು, ಅಂದರೆ ಇದು ಗೊತ್ತಿಲ್ಲ, ಇನ್ನೊಂದು ಇಂಪಾರ್ಟೆಂಟು, ಈಗಾಗಲೇ ಸರ್ಕಾರ ನಿವೇಶನ ರಹಿತರ ಪಟ್ಟಿಯನ್ನು ಮಾಡಿದೆ ಗ್ರಾಮ ಪಂಚಾಯತಿನಲ್ಲಿ. ಬಹುಶಃ ನಮ್ಮ ಎಚ್ಡಿ ಹೊರವರ ಇನ್ನೂ ಅವಕಾಶ ಇದೆ ನೋಡಿ ಇವರು ಸೇರ್ಸಕ್ಕೆ ಕೇಳು ಇದೆಯಾ? ಅಲ್ಲಲ್ಲ, ಒಂದು ಪಿರಿಯಡ್ ಇತ್ತು, ಹಂಗಲ್ಲ, ನಿವೇಶನ ಫುಲ್ ಗದಾಪಿಗೆ ಆ ಟೈಮ್ ಇದೆ ಅಂತೇಳಿ ಇವರು ಕಿಡಿ ಕಳಿಸಿ. ಬಹುಶಃ ಏನಾದರೂ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟ್ರು ಬರ್ತಾರೆ. ಈಗ ನಿವೇಶನ ರಹಿತರು ನಮ್ಮ ಪಂಚಾಯತಿ ಪಟ್ಟಿ ನೀವು ತೊಗೋಬೋದು. ಅಧ್ಯಕ್ಷರೇ, ನೀವು ಅಲ್ಲಿ ಪಟ್ಟಿನ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಯಾರ್ಯಾರು ನಿವೇಶನ ರಹಿತರು ಇದ್ದಾರೆ, ಅದು ಯಾರು ಮನೆ ರಹಿತರು, ವಸತಿ ರಹಿತರು ಇದ್ದಾರೆ, ಅದೆಲ್ಲ ಪಟ್ಟಿ ಮಾಡಿ. ಅದನ್ನು ರೂಲ್ಸ್ ಪ್ರಕಾರ ಅವ್ರ ಮನೆ ಇದೆಯಾ ಅಥವಾ ಖಾಲಿ ಜಾಗ ಇದೆಯಾ ಇಲ್ವಾ ಎಲ್ಲವೂ ಕೂಡ ಎಲ್ಲ ಆನ್ಲೈನಲ್ಲಿದೆ. ಅದರ ಪಟ್ಟಿ ತಗೊಳ್ಳಿ. ಅದರಲ್ಲಿ ಏನೋ ನಿಮ್ಮ ಹೆಸರು ಏನಾದ್ರು ಇಲ್ಲದೆ ಹೋದರೆ ಅದನ್ನು ಬೇಕಾದ್ರೆ ನೀವು ಪಟ್ಟಿಗೆ ಮೊನ್ನೆ ಕಳೆದ 3 ತಿಂಗಳಲ್ಲಿ ನಮಗೆ ಸರ್ಕಾರ ಅನುಮತಿ ಕೊಟ್ಟಿದೆ. 3-4 ತಿಂಗಳಿಂದ ಈ ಥರ ಯಾರ್ಯಾರು ನಿವೇಶನ ಇಲ್ಲ ಅದನ್ನು ಗ್ರಾಮ ಪಂಚಾಯತಿಲಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ಅದರಲ್ಲಿ ಎಂಟ್ರಿ ಮಾಡಿಸಿ. ಅಲ್ಲಿ ಎಂಟ್ರಿ ಮಾಡದೆ ಹೋದರೆ ಕಾನೂನಲ್ಲಿ ಅವಕಾಶ ಇಲ್ಲ ನಿಮಗೆ ನಿವೇಶನ ಕೊಡಲಿಕ್ಕೆ.